ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ಹೀರಿಕಾಯಿ ತುಂಗಾಯಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಸೇಮ್ ನಾವು ಬದ್ನಿಕಾಯಿ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಹೀರಿಕಾಯಿನೂ 4 ಭಾಗದಂಗೆ ಕಟ್ ಮಾಡಿ ಇಟ್ಕೋಬೇಕು, ತಳ್ಕೊಂಡು ನೀಟಾಗಿ. ನೆಕ್ಸ್ಟ್ ಒಂದು ಜಾರಿಗೆ ಶೇಂಗಾ ಹುರಿದಿಟ್ಕೊಂಡಿರೋ ಶೇಂಗಾ, ಒಂದು ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಇದ್ರ ಮಸಾಲ ರೆಡಿ ಆಗ್ತೈತಿ. ಮಸಾಲಾನ ಸ್ವಲ್ಪ ಹೀರಿಕಾಯಿ ಒಳಗೆ ತುಂಬ್ಕೊಬೇಕು. ಸ್ವಲ್ಪ ಮಸಾಲ ಜಾಸ್ತಿ ತುಂಬ್ಕೊಳ್ಳೋದ್ರಿಂದ ರುಚಿನೂ ಹೆಚ್ಚಿರ್ತೈತಿ, ಇಲ್ಲಾಂದ್ರೆ ಬರೀ ಹೀರಿಕಾಯಿ ತಿಂದಂಗನ ಅನಿಸ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಮಸಾಲ ಜಾಸ್ತಿ ತುಂಬ್ಕೊಳ್ರಿ, ಉಳಿದಿರೋ ಮಸಾಲಾನ ಎತ್ತಿಟ್ಕೊಳ್ರಿ. ನೆಕ್ಸ್ಟ್ ಅದನ್ನು ಪಲ್ಯಕ್ಕೆ ಹಾಕೋಕ್ಕೂ ಬರುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಂದು ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿನೂ ಹಾಕ್ಕೊಂಡು ತಾಳಿಸ್ಕೋಬೇಕು. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಹೀರಿಕಾಯಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆದಮೇಲೆ ಇದಕ್ಕೆ ಎಷ್ಟು ಹಿಡಿಯುತ್ತಲ್ಲ ನೀರು, ಅಷ್ಟು ನೀರು ಹಾಕಿ ಅರಿಶಿನ ಹಾಕಿ ಉಳಿದಿರೋ ಮಸಾಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕುದಿಸಿದ್ರೆ ಹೀರಿಕಾಯಿ ಪಲ್ಯ ರೆಡಿ ಆಗುತ್ತೆ. ಇದು ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೆ ಬೇಕಿದ್ದರೆ ಟೊಮೆಟೊನೂ ಹಾಕ್ಕೋಬೋದು. ನಾನು ಹುಣಸೆಹಣ್ಣು ಹಾಕಿದ್ದಕ್ಕೆ ನಾನು ಇಲ್ಲಿ ಟೊಮೆಟೊ ಹಾಕೋಕತ್ತಿಲ್ಲ. ಮಿಕ್ಸಿ ಒಳಗೆ ಹುಣಸೆಹಣ್ಣು ಹಾಕಿಲ್ಲ ಅಂದ್ರೆ ನೀವು ಒಗ್ಗರಣೆ ಒಳಗೆ ಟೊಮೆಟೊ ಹಾಕ್ಕೊಂಡು ಮಾಡ್ಕೋಬೋದು. ಇಷ್ಟು ಮಾಡಿದರೆ ಹೀರಿಕಾಯಿ ಪಲ್ಯ ರೆಡಿ ಆಗುತ್ತೆ. ಇದ್ರ ಜೊತೆ ರೊಟ್ಟಿನೂ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ನೋಡು ಗೆಳತಿ ನವಿಲು ಗರಿಯು ಮರಿ ಹಾಕಿದೆ ಬಾ. ನೋಡು ಗೆಳತಿ ನವಿಲು ಗರಿಯು ಮರಿ ಹಾಕಿದೆ. ಕಣ್ಣ ಮುಚ್ಚಾಲೆ ಆಡುತ್ತಾ ಅಡಗಿ ನೀನೆಲ್ಲೋ ಹೋದೆಯಾನ. ಅರಸುತ್ತಿರುವೆನು ಇನ್ನು ನೀ ಕಾಣಲಾರೆಯ ಬಾ. ನೋಡು ಗೆಳತಿ ನವಿಲು ಗರಿಯು ಮರಿ ಹಾಕಿದೆ ಬಾ. ನೋಡು ಗೆಳತಿ. ನಾನು ನೀನು ಸೇರಿ ತಿಂದ